ಮಹಾಯಾತ್ರೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಶ್ರೀ ಜೈನ್. ರಾಜ್ಯದಲ್ಲಿ ಮತ್ತೆ ಅಧಿಕಾರಕ್ಕೆ ಬರಲು ಜೆಡಿಎಸ್ ಕಹಳೆ ಮೊಳಗಿಸಿದೆ. ಪಂಚರತ್ನ ಯಾತ್ರೆಯ ಮೂಲಕ ಜನರನ್ನ ತಲುಪೋ ಕೆಲಸ ಮಾಡಿತ್ತು. ರಾಜ್ಯದ ಮೂಲೆ ಮೂಲೆಯಲ್ಲಿ ಸಂಚರಿಸಿ ಶಕ್ತಿ ಪ್ರದರ್ಶನ ಮಾಡಿದ್ರು. ಭರ್ಜರಿ ರೆಸ್ಪಾನ್ಸ್ ಇದಕ್ಕೆ ಸಿಕ್ಕಿತ್ತು. ಮೈಸೂರಿನಲ್ಲಿ ನಿನ್ನೆ ಅದ್ಧೂರಿ ಸಮಾರೋಪ ಸಮಾರಂಭ ನಡೆಯಿತು. ಈ ಸಮಾರಂಭಕ್ಕೆ ಲಕ್ಷಾಂತರ ಜನ ಸೇರೋ ಮೂಲಕ ಎಚ್ಡಿಕೆ ಶ್ರಮಕ್ಕೆ ಉತ್ತಮ ಪ್ರತಿಕ್ರಿಯೆ ಸಿಕ್ತು. ಹಾಗಿದ್ರೆ ಸಮಾರೋಪ ಸಮಾರಂಭದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಹೇಳಿದ್ದೇನು, ಕುಮಾರಸ್ವಾಮಿಯವರು ಏನು ಭರವಸೆ ಕೊಟ್ರು, ಈ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ. ರೈತರ ಸಾಲ ಮನ್ನಾ ಬಗ್ಗೆ ನೀವು ಹೊಡ್ಡಿ ಪಡಿಸ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ನಿಮ್ಮ ಎಲ್ಲಾ ಕಾರ್ಯಕ್ರಮಗಳನ್ನು ಮುಂದುವರಿಸಿ ನನ್ನ ರೈತನ ಬದುಕನ್ನು ಸರಿಪಡಿಸ್ಕೊಡೋದು ನನ್ನ ಕಾರ್ಯಕ್ರಮ, ಅದು ನನ್ನ ತಂದೆಯ ಮಾತು ಅಂತಕ್ಕಂಥ ಘೋಷಣೆಯನ್ನು ಮಾಡಿ ಕೇವಲ 14 ತಿಂಗಳಲ್ಲಿ ಸುಮಾರು 25,000 ಕೋಟಿ ಹಣವನ್ನು ಸಂಗ್ರಹಿಸಿ 26 ಲಕ್ಷ ರೈತ ಕುಟುಂಬಗಳಿಗೆ ಇವತ್ತು ಸಾಲ ಮನ್ನಾವನ್ನು ಮಾಡಿರ್ತಕ್ಕಂಥ ಸರ್ಕಾರ ಯಾವುದಾದರೂ ಇದ್ರೆ ಅದು ನಿಮ್ಮ ರೈತನ ಮಗನ ಸರ್ಕಾರ. ಇದನ್ನ ದಯವಿಟ್ಟು ಮರಿಬೇಡಿ. ಈ ನಾಡಿನ 6.5 ಕೋಟಿ ಜನತೆ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ. ಇವತ್ತು ಹೋದ ಕಡೆ ಎಲ್ಲ ಹೇಳ್ತಾ ಇದ್ದೀರಿ, ನಿನ್ನ ಋಣದಲ್ಲಿದ್ದೇವೆ, ನನ್ನ ಋಣದಲ್ಲಿ ನೀವಿಲ್ಲ. ಆ ಮಾತನ್ನು ಆಡಬಾರದು ನೀವು. ನನ್ನ ಕರ್ತವ್ಯ, ನಾವು ರೈತರ ಮಕ್ಕಳು, ನನ್ನ ರೈತರ ಬದುಕು ಇವತ್ತು ಹಸನಾಗಬೇಕು. ಇವತ್ತು ರಸಗೊಬ್ಬರವನ್ನು ಖರೀದಿ ಮಾಡಲಿಕ್ಕೆ ಬಿಜೆಪಿಯ ಸರ್ಕಾರದಲ್ಲಿ ಗಗನಕ್ಕೆ ಏರ್ತಾ ಇದೆ. ರಸಗೊಬ್ಬರದ ಒಂದು ಖರೀದಿ ಮಾಡ್ತಕ್ಕಂಥ ಶಕ್ತಿ ನನ್ನ ರೈತನಿಂದ ಕಿತ್ಕೋತಾ ಇದ್ದಾರೆ ಈ ಬಿಜೆಪಿಯ ಸರ್ಕಾರದಲ್ಲಿ. ಅದಕ್ಕೋಸ್ಕರಲೇ ತೀರ್ಮಾನ ಮಾಡಿದ್ದೇವೆ, ಇವತ್ತು ರೈತರ ಸಾಲ ಮನ್ನಾ ಅಷ್ಟೇ ಅಲ್ಲ, ರೈತ ಬಂಧು ಅಂತಕ್ಕಂಥ ಯೋಜನೆಯ ಹೆಸರಿನಲ್ಲಿ ಈ ರಾಜ್ಯದಲ್ಲಿ ಸರ್ಕಾರ ರಚನೆಯಾದ ತಕ್ಷಣವೇ ಮುಂದಿನ ಜೂನ್ನಲ್ಲಿ ನೀವು ಬೇಸಾಯ ಮಾಡಲಿಕ್ಕೆ ಹೊಲಕ್ಕೆ ನೀವೇನು ಇಳಿತೀರಿ ನನ್ನ ರೈತ ಬಂಧುಗಳು, ಎಕರೆಗೆ 10,000 ರೂಪಾಯಿಗಳು ಬಿತ್ತನೆ ಬೀಜ ಮತ್ತು ರಸಗೊಬ್ಬರವನ್ನು ಖರೀದಿ ಮಾಡಲಿಕ್ಕೆ ಬ್ಯಾಂಕ್ನಲ್ಲಿ ಹೋಗಿ ಸಾಲ ತಗೋಬೇಕಾಗಿಲ್ಲ, ಬ್ಯಾಂಕ್ಗಳ ಮುಂದೆ ಅರ್ಜಿ ಹಾಕೋಬೇಕಾಗಿಲ್ಲ. ಇವತ್ತು ಸರ್ಕಾರದ ವತಿಯಿಂದಲೇ 1 ಎಕರೆಗೆ 10,000, 2 ಎಕರೆಗೆ 20,000, 10 ಎಕರೆಯವರೆಗೆ 1 ಲಕ್ಷ ರೂಪಾಯಿಗಳನ್ನು ನನ್ನ ರೈತ ಬಂಧುಗಳು ಇವತ್ತು ನೀವು ಕೃಷಿಯನ್ನು ನಡೆಸಲಿಕ್ಕೆ ಸರ್ಕಾರದ ವತಿಯಿಂದಲೇ ಉಚಿತವಾಗಿ ಹಣವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮ ತರ್ತಾ ಇರೋದು ಅಷ್ಟೇ ಅಲ್ಲ, ಇವತ್ತು ನನ್ನ ರೈತರು ಕಬ್ಬು ಬೆಳೆಗಾರರೇನಿದ್ದೀರಿ, ಕಬ್ಬು ಬೆಳೆಗೆ ಪ್ರತಿ ವರ್ಷ FRP ದರದ ಬಗ್ಗೆ ನಿಮ್ಮ ಹೋರಾಟ. ನಾನಿವತ್ತು ಒಂದು ಮಾತು ಕೊಡ್ತೇನೆ, ಈ ರಾಜ್ಯದ ಎಲ್ಲ ಭಾಗದ ರೈತ ಬಂಧುಗಳಿಗೆ, ನಿಜಕ್ಕೂ ನನ್ನ ಮೇಲೆ ವಿಶ್ವಾಸ ಇದ್ದರೆ ರೈತ ಸಂಘದ ನಾಯಕರುಗಳಿಗೆ ನಾನು ಯಾವ ರೀತಿ ನಡ್ಕೊಂಡಿದ್ದೇನೆ, 2 ಬಾರಿ ಮುಖ್ಯಮಂತ್ರಿ ಆದಾಗ ರೈತರಿಗೆ ಯಾವ ಗೌರವ ಕೊಟ್ಟಿದ್ದೇನೆ, ಅದು ನಿಮ್ಮ ಕಣ್ಣು ಮುಂದೆ ಇದ್ರೆ, ನಿಮ್ಮ ಹೃದಯದಲ್ಲಿ ಇದ್ರೆ, ಇದು ರೈತರ ಪಕ್ಷ. ಇದು ಇವತ್ತು ಕಬ್ಬು ಬೆಳೆಗಾರರಿರ್ಬೋದು, ತೊಗರಿ ಬೆಳೆ ಬೆಳೀತಕ್ಕಂಥ ಕಲಬುರಗಿ ಬಿದರ್ನ ಭಾಗದ ನನ್ನ ರೈತ ಬಂಧುಗಳು ಇರ್ಬೋದು, ಭತ್ತ ಬೆಳೀತಕ್ಕಂಥವ್ರು ಇರ್ಬೋದು, ತೋಟಗಾರಿಕೆ ಬೆಳೆ ಬೆಳೀತಕ್ಕಂಥವ್ರು ಇರ್ಬೋದು, ನಿಮಗೆ ನ್ಯಾಯಯುತವಾದಂಥ ಬೆಲೆಯನ್ನು ತರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಮುಂದೆ ಅರ್ಜಿ ಹಾಕಲ್ಲ, ರಾಜ್ಯ ಸರ್ಕಾರದಲ್ಲಿ ನೀವು ಕೊಡ್ತಕ್ಕಂಥ ನಿಮ್ಮ ತೆರಿಗೆ ಹಣ, ಅದರಿಂದ ನನ್ನ ರೈತರಿಗೆ ಇವತ್ತು ನೀವು ಯಾವ ಒಂದು ಕೃಷಿಯನ್ನು ಮಾಡಲಿಕ್ಕೆ ಹಣವನ್ನು ಖರ್ಚು ಮಾಡ್ತೀರಿ, ಅದಕ್ಕೆ 50% ಲಾಭವನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಈ ರಾಜ್ಯದಲ್ಲಿ ತಂದು ಕೊಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ. ಮೊನ್ನೆಯ ದಿನವೂ ತಿಪಟೂರಿನಲ್ಲಿ ಒಂದು ಮೆರವಣಿಗೆ ಮಾಡಿದ್ದಾರೆ, ನೋಡಿದೆ ನಾನು. ಹೋದಂಥ ಯಾವೊಂದು ಪಂಚರತ್ನ ರಥಯಾತ್ರೆಯಲ್ಲಿ ತಿಪಟೂರು ತುರುವೇಕೆರೆ ಭಾಗದಲ್ಲಿ ನನ್ನ ರೈತ ಬಂಧುಗಳು ಹೇಳಿದ್ರಿ, ಕೊಬ್ಬರಿಯ ಬೆಲೆ ಇವತ್ತು ಕ್ವಿಂಟಾಲ್ಗೆ 9,500 ಇಳಿಕೆ ಆಗಿದೆ, ದಯವಿಟ್ಟು ಕನಿಷ್ಠ ನಮಗೆ 15,000 ರೂಪಾಯಿ ಆದರೂ ದೊರಕಬೇಕು ಅಂತಕ್ಕಂಥದ್ದು. ನಾನು ಹೇಳಿದೆ ನಮ್ಮ ತಿಪಟೂರಿನ ರೈತ ಬಂಧುಗಳಿಗೆ, ನಿಮ್ಮ ಕುಟುಂಬದಲ್ಲಿ ಹೊಲದಲ್ಲಿ ಬೆಳೆದಿರ್ತಕ್ಕಂಥ ತೆಂಗೇನಿದೆ, ಕೊಬ್ಬರಿಯನ್ನು ಏನಿಟ್ಟಿದ್ದೀರಿ, ಕೊಬ್ಬರಿಯನ್ನು ಮಾರಾಟ ಮಾಡಬೇಡಿ, 2 ತಿಂಗಳುಗಳ ಕಾಲ ನಿಮ್ಮ ಮನೆಯಲ್ಲಿ ಅದನ್ನು ಸಂರಕ್ಷಣೆ ಮಾಡಿಡಿ. ಸರ್ಕಾರ ರಚನೆ ಆದರೆ 15,000 ರೂಪಾಯಿಗಳನ್ನು ಇವತ್ತು ಕೊಬ್ಬರಿಗೆ ಕ್ವಿಂಟಾಲ್ಗೆ ಸರ್ಕಾರ ಕೊಡ್ತಕ್ಕಂಥ ಜವಾಬ್ದಾರಿಯನ್ನ ತೆಗೆದುಕೋತೀವಿ ಅಂತಕ್ಕಂಥದ್ದನ್ನ ತುಮಕೂರು ಜಿಲ್ಲೆಯ ರೈತರಿಗೆ ನಾನೇನು ಮಾತು ಕೊಟ್ಟಿದ್ದೇನೆ,
ನೆನಪಿಸ್ಕೊಡ್ತೇನೆ, ಬರೀ ರೈತರ ಸಾಲ ಮನ್ನಾ ಅಲ್ಲ, ಯಾವೊಂದು ತೆಂಗು ಬೆಳೆ ಬೆಳೀತಕ್ಕಂಥ ನಮ್ಮ ರೈತರು ನುಸಿ ರೋಗದಲ್ಲಿ ತತ್ತರಿಸಿ ಹೋಗಿದ್ರಿ. ದೇವೇಗೌಡರ ನಾಯಕತ್ವದಲ್ಲೇನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿದ್ರಿ. ಒಂದು ಬಿಡುಗಾಸನ್ನ ಕೊಡಲಿಲ್ಲ ಬಿಜೆಪಿಯ ಸರ್ಕಾರ, ನರೇಂದ್ರ ಮೋದಿ ಅವರು ಕೊಡಲಿಲ್ಲ. ಕಾಂಗ್ರೆಸ್ ಸರ್ಕಾರ ಏನು ರಾಜ್ಯದಲ್ಲಿ ಆಡಳಿತದಲ್ಲಿದ್ದರು, ₹1 ಕೊಡಲಿಲ್ಲ. ನಾನು 2ನೇ ಬಾರಿ ಮುಖ್ಯಮಂತ್ರಿ ಆದಾಗ 180 ಕೋಟಿ ಹಣವನ್ನು ನುಸಿ ರೋಗಕ್ಕೆ ತುತ್ತಾಗಿರ್ತಕ್ಕಂಥ ನನ್ನ ರೈತರ ತೆಂಗಿನ ಒಂದು ಸಂರಕ್ಷಣೆಗೆ ಹಣವನ್ನು ಬಿಡುಗಡೆ ಮಾಡಿ ಎಕರೆಗೆ ₹18,000 ಇವತ್ತು ಕೊಡ್ತಕ್ಕಂಥ ಕಾರ್ಯಕ್ರಮ ಕೊಟ್ಟೆ. ಚಾಮರಾಜನಗರ ಜಿಲ್ಲೆಯಿಂದ ಈ ಸಭೆಯಲ್ಲಿ ಬಂದಿದ್ದೀರಿ. ಗುಂಡ್ಲುಪೇಟೆ, ಕೊಳ್ಳೇಗಾಲ, ಅಲ್ಲಿಂದ ಅನೂರು ಮತ್ತು ಚಾಮರಾಜನಗರದಿಂದ ಈ ಸಭೆಯಲ್ಲಿ ಭಾಗವಹಿಸಿದ್ದೀರಿ. ಚಾಮರಾಜನಗರ ರೈತರಿಗೆ ಹೇಳ್ತೇನೆ, ನೀವಿರ್ತಕ್ಕಂಥ 4 ವಿಧಾನಸಭಾ ಕ್ಷೇತ್ರಕ್ಕೆ 17 ಕೋಟಿ ಹಣ ಇವತ್ತು ತೆಂಗು ಬೆಳೆ ನಾಶ ಆಗಿರ್ತಕ್ಕಂಥದ್ದಕ್ಕೆ ನನ್ನ ರೈತರು ಹಣ ಪಡೆದಿದ್ದೀರಿ. ಇದು ಕಾಂಗ್ರೆಸ್ ಬಿಜೆಪಿಯವರು ಕೊಡಲಿಲ್ಲ, ಇದು ನಿಮ್ಮ ರೈತನ ಮಕ್ಕಳ ಸರ್ಕಾರ ಕೊಟ್ಟಂತ ಕಾರ್ಯಕ್ರಮ. ಅದ್ರ ಜೊತೆಗೆ ಇವತ್ತು ನಾವು ಈ ಪಂಚರತ್ನ ಕಾರ್ಯಕ್ರಮದಲ್ಲಿ ರೈತನ ಬದುಕಿಗಷ್ಟೇ ಅಲ್ಲ, ಭೂಮಿ ಇಲ್ಲದೆ ಭೂಮಿಯಲ್ಲಿ ಕೃಷಿ ಕಾರ್ಮಿಕರಾಗಿ ಏನು ಜೀವನ ಮಾಡ್ತಾ ಇದ್ದೀರಿ, ಆ ಕೃಷಿ ಕಾರ್ಮಿಕರಿಗೂ ಇವತ್ತು ಬದುಕ್ತಕ್ಕಂಥದ್ದಕ್ಕೆ ಹಲವಾರು ರೀತಿಯ ಹಣಕಾಸಿನ ನೆರವನ್ನು ಕೊಡ್ತಕ್ಕಂಥ ಯೋಜನೆಯನ್ನ ಈ ರಾಜ್ಯದಲ್ಲಿ ತರ್ತಾ ಇದ್ದೇವೆ. ಯಾರು ಅನ್ಯತಾ ಭಾವಿಸಬೇಡಿ. ಕುಮಾರಣ್ಣ ಬರೀ ರೈತರು ಭೂಮಿ ಇರ್ತಕ್ಕಂಥವ್ರಿಗಷ್ಟೇ ಕಾರ್ಯಕ್ರಮ ಕೊಡ್ತಾ ಇದ್ದಾನೆ. ನಮಗೆ ಭೂಮಿ ಇಲ್ಲದೆ ಇರೋರು ಏನು ಮಾಡಬೇಕು ಅಂತಕ್ಕಂಥ ಪ್ರಶ್ನೆ ನಿಮ್ಮ ಮುಂದೆ ಏನಿದೆ? ಭೂಮಿ ಇಲ್ಲದೆ ಇರ್ತಕ್ಕಂಥ ರೈತರ ಬದುಕು ಕೂಲಿ ಕಾರ್ಮಿಕರಾಗಿ ಭೂಮಿಯಲ್ಲಿ ತಿಂಗಳಲ್ಲಿ 3 ದಿನವೋ 4 ದಿನವೋ ಇವತ್ತು ಕೆಲಸ ದೊರಕ್ತದೆ. ನಾನು ಉತ್ತರ ಕರ್ನಾಟಕದಲ್ಲಿ ಪ್ರವಾಸದಲ್ಲಿದ್ದಾಗ ಬಂಡಪ್ಪನವರು ನನ್ನ ಜೊತೆಯಲ್ಲಿದ್ದರು, ನಾಡಗೌಡರ ಜೊತೆಯಲ್ಲಿದ್ದರು, ಹಲವಾರು ನಾಯಕರು. ಕೆಲವು ಹಳ್ಳಿಗಳಲ್ಲಿ ಈರುಳ್ಳಿ ಬೆಳೆದಂಥ ರೈತರ ಹೊಲಕ್ಕೆ ಭೇಟಿ ಕೊಟ್ಟೆ. ಆ ಒಂದು ಪಂಚರತ್ನ ರಥಯಾತ್ರೆಯಲ್ಲಿ ಹಳ್ಳಿಯ ಹೆಣ್ಣು ಮಕ್ಕಳು ಯಾವೊಂದು ಕೂಲಿ ಕೆಲಸ ಮಾಡ್ತಾ ಇದ್ದಾರೆ. ಕೇಳಿದೆ, ಏನು ತಾಯಿ ಎಷ್ಟು ಸಂಪಾದನೆ ಮಾಡ್ತೀರಿ ಅಂತ ಹೇಳಿ. ಅವ್ರು ಹೇಳಿದ್ರು, ನಮಗೆ ತಿಂಗಳಿಗೆ ಒಂದು 5 ದಿವಸವೋ 6 ದಿವಸವೋ ಕೆಲಸ ಸಿಗ್ಬೋದು. ಆ ಕೆಲಸ ದೊರಕಿದಾಗ ನಾವು ಒಂದು ₹180 ₹200 ಸಂಪಾದನೆ ಮಾಡ್ತೀವಿ, ತಿಂಗಳಿಗೆ ₹2,000 ದೊರಕಬಹುದು ಅಂತ ಹೇಳಿ. ಉಳಿದಂಥ ಸಂದರ್ಭದಲ್ಲಿ ಗಂಜಿ ಕುಡಿದು ಬದುಕಬೇಕು ಅಂತಕ್ಕಂಥ ಮಾತು ಹೇಳ್ತಾರೆ. ಇಲ್ಲಿ ಕಾಂಗ್ರೆಸ್ನ ನಾಯಕರು ಬಿಜೆಪಿಯ ನರೇಂದ್ರ ಮೋದಿ ಅವರು ಬಂದು ಭಾಷಣ ಮಾಡ್ತಾರೆ. ಪಾಪ ನಿನ್ನೆ ದಿನ ನೋಡಿದೆ ದಾವಣಗೆರೆಯಲ್ಲಿ ಪ್ರಧಾನಮಂತ್ರಿಗಳು ಹೇಳ್ತಾರೆ, ಕಾಂಗ್ರೆಸ್ನವರು ನನ್ನನ್ನು ಸಮಾಧಿ ಮಾಡಬೇಕು ಅಂತ ಹೊರಟಿದ್ದಾರೆ, ಆದರೆ ಕರ್ನಾಟಕದಲ್ಲಿ ಇಲ್ಲಿಯರ ಜನ ಬಿಜೆಪಿಯ ಜೀವ ಉಳಿಸಬೇಕು, ಬಿಜೆಪಿ ಮತ ಕೊಡಬೇಕು ಅಂತಿದ್ದಾರೆ ಅಂತ ಹೇಳಿ. ನಾನು ಪ್ರಧಾನಮಂತ್ರಿಗಳಿಗೆ ಕೇಳ್ತೇನೆ, ನಾನು ದುರಹಂಕಾರದಿಂದ ಕೇಳ್ತಾ ಇಲ್ಲ, ಇವತ್ತು ಪ್ರಧಾನಮಂತ್ರಿಗಳಿಗೆ ಕೇಳ್ತೇನೆ, ನನ್ನ ರೈತರು ಸಂಕಷ್ಟಕ್ಕೆ ಒಳಗಾದಾಗ, ಪ್ರವಾಹದಲ್ಲಿ ಜನ ನಲಗಿ ಬಿದ್ದು ಹೋಗಿದಾಗ ಒಂದು ದಿನ ಬಂದು ನನ್ನ ರೈತರ ಕಷ್ಟ ಕೇಳಲಿಲ್ಲ. ಒಂದು ದಿನ ಬಂದು ಉತ್ತರ ಕರ್ನಾಟಕದ ಜನತೆ ನೀರಿನಲ್ಲಿ ಮುಳುಗಿ ಹೊಲಗದ್ದೆಗಳು ಸಂಪೂರ್ಣವಾಗಿ ನಾಶ ಆಯಿತು, ಒಂದು ದಿನ ರೈತರ ಬಗ್ಗೆ ಅನುಕಂಪದಲ್ಲಿ ಮಾತಾಡಲಿಲ್ಲ. ಇದೇ ವರ್ಷ ತೊಗರಿ ಬೆಳೆ ಬೆಳೆದಂಥ ನನ್ನ ರೈತರು ಬಂಡಪ್ಪ ಕೂತಿದ್ದಾರೆ ಇಲ್ಲಿ, ಕಲಬುರಗಿಯ ನಮ್ಮ ನಾಯಕರುಗಳು ಕೂತಿದ್ದಾರೆ, ನಮ್ಮ ಹೆಣ್ಣುಮಗಳು ಕೂತಿದ್ದಾರೆ ಇಲ್ಲಿ. ಅಲ್ಲಿ ಹೋದಂಥ ಸಂದರ್ಭದಲ್ಲಿ ನನಗಾದಂಥ ಅನುಭವ, ತೊಗರಿ ಬೆಳೆ ಬೆಳೆದಂಥ ನನ್ನ ರೈತರು ಕಲಬುರಗಿ ಬೀದರ್ ಭಾಗದಲ್ಲಿ 26 ರೈತ ಕುಟುಂಬದಲ್ಲಿ ಆತ್ಮಹತ್ಯೆ ಆಯಿತು. ಬಸವಣ್ಣ ಅವರೇ, ಬಸವಣ್ಣ ಅಂದರೆ ಆ ಒಂದು ಬಸವಣ್ಣ ಅಲ್ಲ, 12ನೇ ಶತಮಾನದ ಬಸವಣ್ಣ ಅಲ್ಲ, ಈಗಿನ ಬಸವಣ್ಣ ನಮ್ಮ ಇಬ್ರಾಹಿಂ ಸಾಹೇಬ್ರು ಹೇಳ್ತಾರಲ್ಲ, ಮೌನಿ ಬಾಬಾ ಅಲ್ಲ. ಇವತ್ತು ಸರ್ಕಾರದ ದುಡ್ಡು ಅದು ಅವರದಲ್ಲ, ನಿಮ್ಮ ದುಡ್ಡು. ನಿಮ್ಮ ದುಡ್ಡಿನಲ್ಲಿ ಫಲಾನುಭವಿಗಳನ್ನು ಅಂತ ಕರೆದು ಏನು ಸರ್ಕಾರಿ ಬಸ್ಗಳಲ್ಲಿ ಜನ ತಂದು ಸರ್ಕಾರದ ದುಡ್ಡಿನಲ್ಲಿ ಸಭೆಗಳು ಮಾಡ್ಕೊಂಡು ಹೊರಟಿದ್ದೀರಿ, ಶಂಕುಸ್ಥಾಪನೆ ನೆರವೇರಿಸ್ತಾ ಇದ್ದೀರಿ. 3 ವರ್ಷದ ಹಿಂದೆ ಈ ಒಂದು ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಲಿಲ್ಲ. ನಾಳೆ ಚುನಾವಣೆಗೆ ಹೋಗಬೇಕು, ಈಗ ಶಂಕುಸ್ಥಾಪನೆ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಹೊರಟಿದ್ದೀರಿ. ಆ ಉತ್ತರ ಕರ್ನಾಟಕದಲ್ಲಿ ಆ ರೈತರು ಆತ್ಮಹತ್ಯೆ ಮಾಡ್ಕೊಂಡಾಗ ನರೇಂದ್ರ ಮೋದಿ ಅವ್ರನ್ನ ಕರ್ಕೊಂಡ್ಬಂದ್ರಿ. ಒಂದು ಮಾತು ಕನಿಷ್ಠ ಸೌಜನ್ಯಕ್ಕೆ ನಾನಿದ್ದೇನೆ, ರೈತರು ಆತ್ಮಹತ್ಯೆ ಮಾಡ್ಕೋಬೇಡಿ ಅಂತೇಳಿ ನರೇಂದ್ರ ಮೋದಿ ಅವರು ಹೇಳಲಿಲ್ಲ. ಈಗ ಬಿಜೆಪಿಯವರಿಗೆ ಮತ ಕೊಡಬೇಕಂತೆ,
ನರೇಂದ್ರ ಮೋದಿ ಅವರ ರೋಡ್ ಶೋ ಇವತ್ತು ನಾನು ಹೇಳಲಿಕ್ಕೆ ಬಯಸ್ತೇನೆ, ಗರ್ವದಿಂದ ಹೇಳ್ತಾ ಇಲ್ಲ. ಈ 90 ದಿನಗಳ ನನ್ನ ರಥಯಾತ್ರೆಯಲ್ಲಿ ಹಳ್ಳಿಯಲ್ಲಿ ಯಾವೊಂದು ಹಳ್ಳಿಯ ನನ್ನ ತಂದೆ ತಾಯಂದರು ರಾತ್ರಿ 1 ಗಂಟೆ 12 ಗಂಟೆ 2 ಗಂಟೆ ರಾತ್ರಿನಲ್ಲಿ ಆ ತಾಯಂದರು ಮಕ್ಕಳನ್ನು ಕರ್ಕೊಂಡ್ಬಂದು ಆ ರೋಡ್ ಶೋಗಳಲ್ಲಿ ಭಾಗವಹಿಸಿ ಆಶೀರ್ವಾದ ಮಾಡಿರ್ತಕ್ಕಂಥದ್ದೇನಿದೆ, ನಿಮ್ಮ ರೋಡ್ ಶೋಗೂ ಈ ಪಂಚರತ್ನ ಕಾರ್ಯಕ್ರಮದ ರೋಡ್ ಶೋ ಏನು ನಡೆದಿದೆ, ಇದು ಒಂದು ಇತಿಹಾಸ. ಹೋದೆ ಒಂದು ಹಳ್ಳಿಯಲ್ಲಿ, ಉತ್ತರ ಕರ್ನಾಟಕದ ಹಳ್ಳಿ, ನಮ್ಮ ಭೋಜೇಗೌಡರ ಜೊತೆಲಿ ಇದ್ರು ಅವತ್ತು ರಾತ್ರಿ. ಒಂದು ಹಳ್ಳಿಯಲ್ಲಿ ಒಂದು ಹೆಣ್ಣು ಮಗಳು, 65-70 ವರ್ಷದ ಹೆಣ್ಣು ಮಗಳು ಕಣ್ಣಲ್ಲಿ ನೀರಾಗ್ತಾ ಒಂದು ಮಾತು ಹೇಳ್ತಾಳೆ, ಪ್ರತಿನಿತ್ಯ ನಾವು ಅವಮಾನದಲ್ಲಿ ಬದುಕ್ತಾ ಇದ್ದೇವೆ, ಪ್ರತಿನಿತ್ಯ ಅವಮಾನದಲ್ಲಿ ಬದುಕ್ತಾ ಇದ್ದೇವೆ, ನಮಗೆ ಒಂದು ಸಂಡೂಸ್ ಬೇಕು. ಈ ಮಾತು ಹೇಳಿದ್ರು. ನನಗೆ ಸಂಡೂಸ ಅಂದ್ರೆ ಅರ್ಥ ಆಗಲಿಲ್ಲ. ಸಂಡಾಸು ಬೇಕು ಅಂತ ಹೇಳಿ, ಏನು ಸಂಡಾಸವ ಅಂತ ಕೇಳಿದೆ. ಆಗ ಪಕ್ಕದಲ್ಲಿದ್ದರು ಹೇಳಿದ್ರು, ಭೋಜಗೌಡನೇ ಹೇಳಿದ್ನೇನು, ಸಂಡಾಸ್ ಅಂದರೆ ಶೌಚಾಲಯ ಅಂತ ಹೇಳಿದ್ರು. ಬಹಿರ್ದೇಶಕ್ಕೆ ಹೋಗಲಿಕ್ಕೆ ಇವತ್ತು ಸಹ ನರೇಂದ್ರ ಮೋದಿ ಅವ್ರನ್ನ ನಾನು ಈ ಒಂದು ವೇದಿಕೆ ಮುಖಾಂತರ ಇವತ್ತು ಬಂದು ಏನು ಉದ್ದುದ್ದದ ರೋಡ್ ಶೋ ಮಾಡಿ ಇವತ್ತು ರಾಜ್ಯದ ಜನತೆಯ ಮತ ಕೇಳ್ತಾ ಇದ್ದೀರಿ. ಸ್ವಚ್ಛ ಭಾರತ ಅಂತಕ್ಕಂಥ ಘೋಷಣೆ ಮಾಡಿದ್ರಿ. ಎಲ್ಲಿದೆ ನಿಮ್ಮ ಸ್ವಚ್ಛ ಭಾರತ? ಪ್ರಧಾನಮಂತ್ರಿಗಳನ್ನು ಕೇಳ್ತೇನೆ, ಬನ್ನಿ ಉತ್ತರ ಕರ್ನಾಟಕದ ಭಾಗಕ್ಕೆ. ಬಸವರಾಜ ಬೊಮ್ಮಾಯಿ ಅವರೇ, ಯಡಿಯೂರಪ್ಪನವರೇ ಹೇಳ್ತಾ ಇದ್ದೀರಿ, ನಾವೆಲ್ಲ ಕಾರ್ಯಕ್ರಮ ಕೊಟ್ಟುಬಿಟ್ಟಿದ್ದೇವೆ, ಈಗ ಈ ಪಕ್ಷಗಳು ಕಣ್ಣು ತೆರೀತಾ ಇದ್ದಾವೆ. ನೋಡಿ ನಿಮ್ಮ ಶೌಚಾಲಯಗಳ ಪರಿಸ್ಥಿತಿ ಏನಿದೆ. ಉತ್ತರ ಕರ್ನಾಟಕಕ್ಕೆ ಬಂದರೆ ಆ ಹಳ್ಳಿಯ ರಸ್ತೆಗಳಿಲ್ಲ, ಒಳಚರಂಡಿಯ ವ್ಯವಸ್ಥೆಗಳಿಲ್ಲ, ಕುಡಿಯೋ ನೀರಿಲ್ಲ. ಬಹುಶಃ ರಾಣಿಬೆನ್ನೂರಿನಲ್ಲಿ ನಮ್ಮ ಮಂಜುನಾಥ್ ಬಂದಿರಬೇಕಿಲ್ಲಿ. ರಾಣಿಬೆನ್ನೂರಿನಲ್ಲಿ ನಾನು ರಥಯಾತ್ರೆಯ ಕಾರ್ಯಕ್ರಮ, ಒಂದು ಹಳ್ಳಿನಲ್ಲಿ ಒಂದು ಹೆಣ್ಣು ಮಗಳು ಮನೆ ಮುಂದೆ ಪಾತ್ರೆ ತೊಳ್ಕೊಂಡು ಕೂತವ್ರೆ. ಅಲ್ಲಿ ಒಂದು 4-5 ಜಲಮಿಷನ್ ಹೆಸರಿನಲ್ಲಿ ಆ ಕಲ್ಲು ನೆಟ್ಟು ಪೈಪ್ನ, ಪ್ಲಾಸ್ಟಿಕ್ ಪೈಪ್ನ ತುರುಕಿಟ್ಟಿದ್ದಾರೆ. ನಿಲ್ಲಿಸಿದ ಕಾರಣ ತಾಯಿ ನೀರು ಎಲ್ಲಿಂದ ಸಂಗ್ರಹ ಮಾಡ್ಕೊಂಡೆ ಅಂತ. ಅಣ್ಣ ಅಲ್ಲೆಲ್ಲ ಹೋಗಿ ಕೆರೆಯಲ್ಲಿ ನೀರು ತುಂಬ್ಕೊಂಡ್ಬಂದಿದ್ದೀನಿ ಅಂದ್ಲು. ಇದೇಂಥದ್ದು ಜಲಮಿಷನ್ ಕತೆ ಏನು ಅಂದೆ. ಅಲ್ಲಿ ನೀರೇ ನೋಡಿಲ್ಲ ಇಲ್ಲಿವರೆಗೆ ಅಂದ್ಲು. 1000 ಕೋಟಿ ಜಲಮಿಷನ್ ಹೆಸರಿನಲ್ಲಿ ಲೂಟಿ ಆಗಿದೆ. ರಸ್ತೆಗಳ ಕೆಲಸಗಳನ್ನೆಲ್ಲ ಹಾಳು ಮಾಡಿದ್ದಾರೆ. ಇದು ಬಿಜೆಪಿಯವರು ಕೊಟ್ಟಂತ ಕೊಡುಗೆ. ನರೇಂದ್ರ ಮೋದಿಯವರು ಸ್ವಚ್ಛ ಭಾರತ ಎಲ್ಲಿದೆ? ನಿಜವಾದ ಸ್ವಚ್ಛ ಭಾರತ ನೋಡಬೇಕು ಅಂದ್ರೆ ಉತ್ತರ ಕರ್ನಾಟಕಕ್ಕೆ ಬಂದರೆ ಆ ಹಳ್ಳಿಯ ಹೆಣ್ಣು ಮಕ್ಕಳು ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಎದ್ದು ಅವರು ಬಹಿರ್ದೇಶಕ್ಕೆ ಹೋಗಬೇಕು. ಸಾಯಂಕಾಲ ಸೂರ್ಯ ಮುಳುಗಿದ ನಂತರ ಬಹಿರ್ದೇಶಕ್ಕೆ ಹೋಗಬೇಕು. ಅಲ್ಲೊಂದು ಸ್ಕೂಲ್ ಮುಂದೆ ಏನು ಬರೆದಿದ್ದಾರೆ? ತಲೆಗೊಂದು ಮುಂಡಾಸು, ಮನೆಗೊಂದು ಸುಂಡಾಸು, ಸಂಡಾಸು. ಅದು ಹೇಳಕ್ ಬರಲ್ಲ ನನಗೆ. ಇದು ಹಳ್ಳಿನಲ್ಲಿ ಬರ್ಕೊಂಡವ್ರೆ ಪಾಪ. ಅಲ್ಲಿ ಹೋದ್ರೆ ಇವತ್ತು ಉತ್ತರ ಕರ್ನಾಟಕದಲ್ಲಿ ಆ ಹೆಣ್ಣು ಮಕ್ಕಳು ಇವತ್ತು ಒಂದು ಕೈನಲ್ಲಿ ಚಂಬು, ಒಂದು ಕೈನಲ್ಲಿ ದೊಣ್ಣೆ ಹಿಡ್ಕೊಂಡು ಇವತ್ತು 6:30-7 ಗಂಟೆ ಹೋದ್ರೆ ವಾಹನ ಏನಾದರೂ ಪಾಸ್ ಆದರೆ ಎದ್ದು ನಿಂತ್ಕೋಬೇಕು, ಮತ್ತೆ ಕೂರಬೇಕು. ಇದು ಉತ್ತರ ಕರ್ನಾಟಕದ ಜನತೆಯ ಬದುಕು. ಈ ಭಾಗದಲ್ಲಾದರೂ ಈ ಮೈಸೂರು ಮಹಾರಾಜರು ಒಂದು ಸ್ವಲ್ಪ ನಾಗರಿಕತೆ ಅಂತಕ್ಕಂಥದ್ದನ್ನ ಈ ಭಾಗದ ಜನತೆಗೆ ಕೊಟ್ಟಿದ್ದಾರೆ. ದೇವೇಗೌಡರಂಥ ನಾಯಕರು ನೀರಾವರಿ ಯೋಜನೆಗಳನ್ನು ತರಲಿಕ್ಕೆ ಇವತ್ತು ಪಾಪ ಕೇಳ್ತಾರೆ ಕೆಲವರು ಮಂಡ್ಯದಲ್ಲಿ, ಏನು ದೇವೇಗೌಡರು ಕೊಡುಗೆ ಅಂತ ಹೇಳಿ. KR ಪೇಟೆ ಭಾಗದಲ್ಲಿ, ಪಾಂಡವಪುರ ಭಾಗದಲ್ಲಿ, ನಾಗಮಂಗಲದಲ್ಲಿ ದೇವೇಗೌಡರ ಹೋರಾಟದ ಪ್ರತಿಫಲ ಇವತ್ತು ಕಾವೇರಿ ನೀರೇನಾದರೂ ಬಂದಿದ್ರೆ, ಹೇಮಾವತಿಯ ಜಲಾಶಯ ಕಟ್ಟಿದ್ರೆ, ಹೇಮಾವತಿ ನೀರು ಇವತ್ತು ತುಮಕೂರು ಜಿಲ್ಲೆ, ಮಂಡ್ಯ ಜಿಲ್ಲೆ ಕೆಲವು ಭಾಗಕ್ಕೆ ಬಂದಿದ್ರೆ ಅದರ ಕಾರಣಕರ್ತರು ಇಲ್ಲಿ ಕೂತಿದ್ದಾರೆ. ಪಂಜಾಬಿನ ರೈತರು ದೇವೇಗೌಡರ ಹೆಸರಿನಲ್ಲಿ ಇವತ್ತು ಭತ್ತದ ತಳಿಗೆ ಹೆಸರಿಡುತ್ತಾರೆ. ಆದರೆ ಕನ್ನಡ ನಾಡಿನ ಒಬ್ಬ ಮಣ್ಣಿನ ಮಗ ಕೊಟ್ಟಂತ ಕೊಡುಗೆಯನ್ನ ಬಾಯಿ ತುಂಬಿ ಹರಿಸಲಿಕ್ಕೆ 2 ರಾಷ್ಟ್ರೀಯ ಪಕ್ಷಗಳಿಗೆ ಅವರಲ್ಲಿ ದೊಡ್ಡತನ ಇಲ್ಲ. ಇದು ಇವತ್ತು ನಾವು ಕಾಣ್ತಾ ಇದ್ದೇವೆ. ಈ ವಯಸ್ಸಿನಲ್ಲೂ ಸಹ ನಮ್ಮಗಳಿಗೆ ಹೇಳ್ತಕ್ಕಂಥದ್ದು,
ನನ್ನ ರೈತರನ್ನ ಬೆಳೆಸಿ, ನಮ್ಮ ರೈತರನ್ನ ಉಳಿಸಿ, ಇದು ಅವರ ಧ್ವನಿ. ಇವತ್ತು ಯಾತಕ್ಕೆ ನಾನು ಈ ಕಾರ್ಯಕ್ರಮಕ್ಕೆ ಅವ್ರನ್ನ ಕರ್ಕೊಂಡು ಬರಲೇಬೇಕು ಅಂತ ಹೇಳಿ ಇವತ್ತು ಕರ್ಕೊಂಡ್ಬಂದಿದ್ದೇನೆ ಅಂತಕ್ಕಂಥದ್ದನ್ನು ನಾಡಿನ ಜನತೆ ಅರ್ಥ ಮಾಡ್ಕೊಳ್ಳಿ. ಅವ್ರನ್ನ ಕೂರಿಸ್ಕೊಂಡು ಹೇಳ್ತಾ ಇದ್ದೇನೆ. ಇವತ್ತು ನಾನು ಮಣಿಪಾಲ್ ಆಸ್ಪತ್ರೆಗೆ ಮೊದಲನೇ ಬಾರಿಗೆ ಅವರ ಜೀವನದಲ್ಲಿ ಎಂದೂ ಸಹ ಆಸ್ಪತ್ರೆಗೆ ಕಾಯಿಲೆ ಅಂತ ಹೋದಂಥವರಲ್ಲ, ಮೊದಲನೇ ಬಾರಿಗೆ ಮಣಿಪಾಲ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕಾದಂಥ ಅನಿವಾರ್ಯತೆ ಅವರ ಎರಡು ಕೈಯನ್ನು ಇಟ್ಕೊಂಡು ನಾನು ಕೇಳಿದ್ದೇನೆ. ತಾಯಿ ಚಾಮುಂಡೇಶ್ವರಿ ಸನ್ನಿಧಾನದಲ್ಲಿ ಹೇಳ್ತಾ ಇದ್ದೇನೆ, ನಮ್ಮ ಕಣ್ಣು ಮುಂದೆ ನೀವು ಬದುಕಲೇಬೇಕು. ಶಿವ ನಿಮ್ಮನ್ನು ಅಷ್ಟು ಸುಲಭವಾಗಿ ಕರ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನೀವು ಈ ರಾಜ್ಯದ ಜನತೆಯ ಬಡತನ, ಈ ನಾಡಿನ ರೈತರ ಕಷ್ಟ ಬಗೆಹರಿಸಲಿಕ್ಕೆ ನಿಮ್ಮ ಜೀವನ ಪರ್ಯಂತ ಯಾವ ಹೋರಾಟ ಮಾಡಿದ್ದೀರಿ ಅದನ್ನು ಸಾಧನೆ ಮಾಡಲಿಕ್ಕೆ ಏನಾಗಿಲ್ಲ. ಇವತ್ತು ನಿಮ್ಮ ಮಕ್ಕಳಾಗಿ ನಾವು ಆಸ್ತಿಯನ್ನು ಸಂಪಾದನೆ, ಈ ನಾಡಿನ ಜನತೆಯ ತೆರಿಗೆ ದುಡ್ಡನ್ನು ಲೂಟಿ ಮಾಡಿಲ್ಲ. ಈ ತಾಯಿಯ ಸನ್ನಿಧಾನದಲ್ಲಿ ಹೇಳ್ತಾ ಇದ್ದೇನೆ. 2 ಬಾರಿ ಮುಖ್ಯಮಂತ್ರಿ ಆಗಿ ಯಾವ ರೀತಿ ಕೆಲಸ ಮಾಡಿದ್ದೇನೆ ನೋಡಿದ್ದೀರಿ. 2ನೇ ಬಾರಿನೂ ನಾನು ಕೆಲಸ ಮಾಡಿದೆ, ಆದರೆ ಅದನ್ನು ಪ್ರಚಾರ ದೊರಕಲಿಲ್ಲ. ನನಗೆ ಪ್ರಚಾರ ದೊರಕಲಿಲ್ಲ. ಉತ್ತಮವಾದಂಥ ಕೆಲಸವನ್ನೇ ಮಾಡಿದ್ದೇವೆ. ಬಡವರ ಬಂಧು ಕಾರ್ಯಕ್ರಮ, ಕುಮಾರಣ್ಣ ಅವರು ಕೇವಲ ರೈತರ ಬಗ್ಗೆ ಮಾತನಾಡ್ತಾರೆ ಅಂತ ಹೇಳ್ತಾರೆ. ಆ ಬಡವರ ಬಂಧು ಕಾರ್ಯಕ್ರಮದಲ್ಲಿ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಕ್ಕಂಥ ನಮ್ಮ ತಾಯಂದಿರು, ಹೂ ಕಟ್ಟಿ ಬದುಕ್ತಕ್ಕಂಥವ್ರು, ತರಕಾರಿ ವ್ಯಾಪಾರ ಮಾಡ್ತಕ್ಕಂಥವ್ರು, ಹಣ್ಣಿನ ವ್ಯಾಪಾರ ಮಾಡ್ತಕ್ಕಂಥವ್ರು, ಇವತ್ತು ಅಂಥ ಕುಟುಂಬಗಳಿಗೂ ಸರ್ಕಾರದಿಂದ ಇವತ್ತು ಹಣವನ್ನು ಕೊಟ್ಟು ಆ ಕುಟುಂಬಗಳು ನೆಮ್ಮದಿಯಿಂದ ಬದುಕ್ತಕ್ಕಂಥ ಕೆಲವು ಯೋಜನೆಗಳನ್ನು ಈ ರಾಜ್ಯದಲ್ಲಿ ತರ್ತಾ ಇದ್ದೇವೆ. ಋಣಮುಕ್ತ ಕಾಯ್ದೆಯನ್ನು ತಂದೆ BJP ಸರ್ಕಾರದ ಬಂದು ಅದನ್ನು ಕಸದ ಬುಟ್ಟಿಗೆ ಹಾಕಿದ್ರು. ಯಾರಿಗೆ ಭೂಮಿ ಇಲ್ಲದೆ ನೀವು ಸಣ್ಣ ಪುಟ್ಟ ಸಾಲ ಮಾಡಿ ಬಡ್ಡಿಯನ್ನು ಕಟ್ಟಲಿಕ್ಕಾಗದೆ ಯಾವೊಂದು ನೊಂದಿದ್ರಿ ಅಂಥ ಕುಟುಂಬಗಳಿಗೂ ಸಾಲ ಮನ್ನಾ ಯೋಜನೆ ದೊರಕಬೇಕು ಅಂತ ಹೇಳಿ ಋಣಮುಕ್ತ ಕಾಯ್ದೆ ಅಂತಕ್ಕಂಥ ಯೋಜನೆ ತಂದೆ. ರಾಷ್ಟ್ರಪತಿಗಳನ್ನು ನಾನೇ ಭೇಟಿ ಮಾಡಿ ಅವರಿಂದ ಅನುಮತಿಯನ್ನು ತಂದವು. ಆದರೆ ಆ ಕಾರ್ಯಕ್ರಮವನ್ನು BJP ಸರ್ಕಾರ ಬಂದು ಅನುಷ್ಠಾನಕ್ಕೆ ತರಲಿಲ್ಲ. ಇದು ನನ್ನ ತಪ್ಪಲ್ಲ, ಅರ್ಥ ಮಾಡ್ಕೊಳ್ಳಿ. ಇವತ್ತೂ ಸಹ ಮನೆಗಳಿಲ್ಲದೆ ಕಣ್ಣಲ್ಲಿ ನೀರು ಹಾಕೋದನ್ನು ನೋಡ್ತಾ ಇದ್ದೇನೆ. ಪಂಚರತ್ನ ಕಾರ್ಯಕ್ರಮದಲ್ಲಿ ಇವತ್ತು 5 ಲಕ್ಷ ರೂಪಾಯಿಗಳ ವೆಚ್ಚದ ಮನೆಗಳನ್ನು, ಯಾರಿಗೆ ಮನೆ ಇಲ್ಲ ಇವತ್ತು ಮನೆಗಳನ್ನು ಕಟ್ಕೊಡ್ತಕ್ಕಂಥದ್ದು ಅಷ್ಟೇ ಅಲ್ಲ, ನಿಮಗೆ ನಿವೇಶನವನ್ನು ಇವತ್ತು ರಚನೆ ಮಾಡಿ ಪ್ರತಿ ಹಳ್ಳಿನಲ್ಲಿ ಹೊಸ ಬಡಾವಣೆಗಳನ್ನು ರಚನೆ ಮಾಡಿ ಅವತ್ತು ಸುವರ್ಣ ಗ್ರಾಮೋದಯ ಅಂತಕ್ಕಂಥ ಒಂದು ಯೋಜನೆಯನ್ನು ತರಲಿಕ್ಕೆ 2006ರಲ್ಲಿ ತೀರ್ಮಾನ ಮಾಡಿದ್ದೆ. ಆ ಒಂದು ಕಾರ್ಯಕ್ರಮವನ್ನು ಈ ರಾಜ್ಯದಲ್ಲಿ ತಂದು ಪ್ರತಿ ಕುಟುಂಬಗಳು ಉತ್ತಮವಾದಂಥ ಮನೆಯಲ್ಲಿ ಬದುಕ್ತಕ್ಕಂಥ ಕಾರ್ಯಕ್ರಮ. ಇಲ್ಲಿ ಸಾರಾ ಮಹೇಶ್ ಕೂತಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಮನೆಗಳು ಬಿದ್ದೋದವು. ಸಾರಾ ಮಹೇಶ್ ಅವರು ಅಲ್ಲಿಯ ಸಚಿವರಿದ್ದರು, ಉಸ್ತುವಾರಿ ಸಚಿವರು. 1 ತಿಂಗಳುಗಳ ಕಾಲ ಅವರಲ್ಲೇ ಇದ್ದು ಇವತ್ತು 10 ಲಕ್ಷ ರೂಪಾಯಿಗಳ ವೆಚ್ಚದ ಮನೆಗಳನ್ನು ಕಟ್ಟಿಕೊಟ್ಟಿದ್ದೇವೆ. ಇದು ದೇವೇಗೌಡರು ಮಕ್ಕಳು, ರೈತರ ಮಕ್ಕಳು ಕಾರ್ಯಕ್ರಮ ಕೊಟ್ಟಂಥದ್ದು. ಇದೇ BJPಯ ಸರ್ಕಾರದಲ್ಲಿ ಇವತ್ತು ಉತ್ತರ ಕರ್ನಾಟಕದ ಭಾಗದಲ್ಲಿ ಮನೆ ಬಿದ್ದೋಗಿದ್ದಾವೆ, ಮಧ್ಯ ಕರ್ನಾಟಕದಲ್ಲಿ ಮನೆ ಬಿದ್ದೋಗಿದ್ದಾವೆ. 5 ಲಕ್ಷ ರೂಪಾಯಿ ಹಣ ಕೊಡ್ತೀವಿ ಅಂದರು. ಇವತ್ತವರಿಗೆ 5 ಲಕ್ಷ ರೂಪಾಯಿ ದುಡ್ಡು ಕೊಡಲಿಲ್ಲ ಈ ಸರ್ಕಾರದಲ್ಲಿ. ಇದು BJPಯವರೆಗೂ ನಮಗೂ ಇರ್ತಕ್ಕಂಥ ವ್ಯತ್ಯಾಸಗಳು. ಇವತ್ತು ನಮ್ಮ ಯುವಕರಿಗೆ, ಹಳ್ಳಿಯ ಹೆಣ್ಣು ಮಕ್ಕಳಿಗೆ ಸ್ವಾಭಿಮಾನದಿಂದ ಬದುಕ್ತಕ್ಕಂಥ ಯೋಜನೆಯನ್ನು ತರಬೇಕು ಅಂತಕ್ಕಂಥದ್ದಕ್ಕೆ ಹಲವಾರು ಕಾರ್ಯಕ್ರಮನ ರೂಪಿಸ್ತಾ ಇದ್ದೇವೆ. ನಮ್ಮ ಯುವಕರು ಯಾವುದೇ ಕಾರಣಕ್ಕೂ ಕೆಲಸ ಇಲ್ಲ ಅಂತೇಳಿ ಕಣ್ಣಲ್ಲಿ ನೀರಾಕಿ ಬೀದಿ ಸುತ್ತಬೇಕಾಗಿಲ್ಲ. ಇವತ್ತು ಕಾಂಗ್ರೆಸ್ನವ್ರು ಘೋಷಣೆ ಮಾಡಿದ್ದಾರೆ, ಏನೋ 2 ವರ್ಷ 3,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿ. 2 ವರ್ಷ ಆದಮೇಲೆ ಏನು ಮಾಡ್ತೀರಿ ಅದನ್ನು ಹೇಳಿದ್ದಾರ. 2 ವರ್ಷ ಏನೋ ಕೊಟ್ಬಿಡ್ತೀರಿ, 3ನೇ ವರ್ಷಕ್ಕೆ ನೀವು ಹಣ ಕೊಡದೇ ಇದ್ದರೆ ಆ ನಿರುದ್ಯೋಗಿ ಯುವಕರ ಪರಿಸ್ಥಿತಿ ಎಲ್ಲಿಗೆ ತಂದು ನಿಲ್ಲಿಸ್ತೀರಿ? ಗೃಹಿಣಿಯರಿಗೆ 2,000 ಅಂತ ಹೇಳಿದ್ದೀರಿ, ಎಲ್ಲಿದೆ? ಇವತ್ತು ನೀವು ಮಾಡ್ಕೊಂಡಿರ್ತಕ್ಕಂಥ ಸಾಲದ ಹೊರೆ 5,65,000 ಕೋಟಿ ಸಾಲ ಮಾಡ್ಕೊಂಡು ಕೂತಿದ್ದೀರಿ. ಇವತ್ತು ನಿಮ್ಮ ಕಾರ್ಯಕ್ರಮ ಏನು ಘೋಷಣೆ ಮಾಡಿದ್ದೀರಿ, ಸುಮಾರು 70,000 ಕೋಟಿ ಹಣದ ಅವಶ್ಯಕತೆ ಇದೆ. ಎಲ್ಲಿಂದ ತರ್ತೀರಿ? ಮತಕ್ಕೋಸ್ಕರವಾಗಿ ನಿಮ್ಮ ಈ ಒಂದು ಯೋಜನೆ ಇವತ್ತು ರಾಜ್ಯದ ಆಸ್ತಿಯನ್ನು ದ್ವಿಗುಣಗೊಳಿಸ್ತಕ್ಕಂಥ ಕಾರ್ಯಕ್ರಮಗಳಲ್ಲ. ಅದೇ ನಿಮ್ಮ ರೈತನ ಮಗ ಇವತ್ತು ಘೋಷಣೆ ಮಾಡಿರ್ತಕ್ಕಂಥ ಈ ಪಂಚರತ್ನ ಕಾರ್ಯಕ್ರಮ 2,50,000 ಕೋಟಿ ಹಣವನ್ನು ಇವತ್ತು 5 ವರ್ಷದಲ್ಲಿ ಸರ್ಕಾರದಲ್ಲಿ ಸಂಗ್ರಹ ಮಾಡಿ ಈ 2,50,000 ಕೋಟಿ ಹಣವನ್ನು ನಿಮ್ಮ ಬದುಕಿಗೆ ಬಂಡವಾಳ ವೆಚ್ಚವಾಗಿ
ಈ 5 ಕಾರ್ಯಕ್ರಮಗಳಿಗೆ ಕೊಡ್ತಕ್ಕಂಥದ್ದು ಅಷ್ಟೇ ಅಲ್ಲ, 65 ವರ್ಷ ವಯಸ್ಸಿನ ನನ್ನ ತಂದೆ ತಾಯಂದಿರು ಕೊನೆಯ ಕಾಲದಲ್ಲಿ ಮಾತ್ರೆಗೆ ದುಡ್ಡಿಲ್ಲ, ಮಕ್ಕಳು ನೋಡ್ಕೋತಾ ಇಲ್ಲ ಅಂತಕ್ಕಂಥ ಕೊರಗು ಬೇಕಿಲ್ಲ. ಆ ತಂದೆ ತಾಯಂದಿರು ಬದುಕಿರೋವರೆಗೆ ತಿಂಗಳಿಗೆ 5,000 ರೂಪಾಯಿಗಳನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಈ ರಾಜ್ಯದಲ್ಲಿ ಅನುಷ್ಠಾನಕ್ಕೆ ತರ್ತಾ ಇದ್ದೇವೆ. ಯಾವ ನನ್ನ ವಿಧವಾ ತಾಯಂದರು ದೇವೇಗೌಡರ ಕಾಲದಲ್ಲೇ ಶುರು ಮಾಡಿದ್ದದು 1983 ವಿಧವಾ ವೇತನ. ಅವತ್ತು ಶುರು ಮಾಡಿದ್ದು 25 ರೂಪಾಯಿ. ಆ 25 ರೂಪಾಯಿಂದ 200 ರೂಪಾಯಿವರೆಗೂ ಹೋಗಿತ್ತು. ನಾನು ಮುಖ್ಯಮಂತ್ರಿ ಆದಮೇಲೆ ಅದನ್ನು 500 ರೂಪಾಯಿಗೆ ಏರಿಕೆ ಮಾಡಿದ್ದು. ಇವತ್ತು ವಿಧವಾ ವೇತನ ಮತ್ತು ಅಂಗವಿಕಲರಿಗೆ ಒಂದು ಮಾತನ್ನು ಹೇಳ್ತೇನೆ, ಈ ನಾಡಿನ ವಿಕಲಚೇತನ ಮಕ್ಕಳು ಮನೆಯಿಂದ ಹೊರಗೆ ಧೈರ್ಯವಾಗಿ ಬರ್ತಕ್ಕಂಥ ಒಂದು ಧೈರ್ಯದ ಒಂದು ವಾತಾವರಣ ತಂದಿದ್ರೆ ಅದು ನಿಮ್ಮ ರೈತನ ಮಗ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಮೇಲೆ. ಇವತ್ತು ಈ ರಾಜ್ಯದಲ್ಲಿ ರೇವಣ್ಣ ಅವರು ವಿದ್ಯುತ್ ಶಕ್ತಿ ಸಚಿವರಿದ್ದಾಗ ಆ ವಿಕಲಚೇತನ ಮಕ್ಕಳಿಗೆ 1,000 ಕುಟುಂಬದ ಮಕ್ಕಳಿಗೆ ಕಾಲಿಲ್ಲದೆ ಕೈಯಿಲ್ಲದೆ ಇರ್ತಕ್ಕಂಥ ಕುರುಡು ಮಕ್ಕಳಿಗೆ ವಿಕಲಚೇತನರಿಗೆ 1,000 ಜನಕ್ಕೆ ಕೆಲಸ ಕೊಟ್ಟಿದ್ದು. ಬಿಜೆಪಿ ಕಾಂಗ್ರೆಸ್ ಸರ್ಕಾರ ಬಂದು ಅವರಿಗೆ ಪರ್ಮನೆಂಟ್ ಮಾಡಲಿಲ್ಲ. ಎಷ್ಟು ಅರ್ಜಿ ಕೊಟ್ಟರು. 2ನೇ ಬಾರಿ ನಾನು ಮುಖ್ಯಮಂತ್ರಿ ಆದಾಗ ಅವ್ರಿಗೇನು ಪರ್ಮನೆಂಟ್ ಮಾಡಿಕೊಟ್ಟೆ ಆ ಮಕ್ಕಳಿಗೆ, ವಿಕಲಚೇತನ ಮಕ್ಕಳಿಗೆ. ಚಿಂಚೋಳಿನಲ್ಲಿ ಸಭೆಯಲ್ಲಿ ಭಾಗವಹಿಸಿದ್ದೆ. ಚಿಂಚೋಳಿಯ ನಮ್ಮ ಸಂಜೀವ್ ಯಾಕಾಪುರ್ ಇಲ್ಲಿ ಬಂದಿರಬೇಕಿಲ್ಲಿ. ಆ ಸಭೆಯಲ್ಲಿ ರಾತ್ರಿ 9 ಗಂಟೆಗೆ ಒಬ್ಬ ವಿಕಲಚೇತನ ಮಗಳು ಬಂದು ವೇದಿಕೆ ಮೇಲೆ ಹೇಳ್ತಾಳೆ, ಅಣ್ಣ 1 ನಿಮಿಷ ಮಾತನಾಡಬೇಕು ಅಂತ. ನಾನು ಹೇಳಿದೆ, ಮಾತಾಡಬೇಡಮ್ಮ, ನಿನ್ನ ಕೆಲಸಕ್ಕೆ ಏನಾದ್ರು ತೊಂದರೆ ಕೊಟ್ಬಿಟ್ಟಾರು ಅಂತೇಳಿ. ತೊಂದರೆ ಇಲ್ಲ, ನೀವು ಕೊಟ್ಟಿರ್ತಕ್ಕಂಥ ಹೇಳಬೇಕು ಈ ಭಾಗದ ಜನತೆಗೆ ಅಂತ ಹೇಳಿ ಆ ಹೆಣ್ಣು ಮಗಳು ಹೇಳ್ತಾಳೆ, ಇವತ್ತು ನಾನೊಬ್ಬ ಅಂಗವಿಕಲು, ಇವತ್ತು ನನ್ನ ಒಂದು ಬದುಕಿಗೆ ಅಣ್ಣ ಕೊಟ್ಟಂಥ ಕಾರ್ಯಕ್ರಮ 85,000 ರೂಪಾಯಿ ಸಂಬಳವನ್ನು ಪಡಿತಾ ಇದ್ದೇನೆ, ಇದು ನನ್ನ ಬದುಕು. ಆ ಹೆಣ್ಣು ಮಗಳು ಹೇಳ್ತಾಳೆ. ಈ ರೀತಿಯ ಕಾರ್ಯಕ್ರಮಗಳನ್ನು ಈ ರಾಜ್ಯದಲ್ಲಿ ಪ್ರತಿ ಕುಟುಂಬಕ್ಕೆ ತಂದು ಕೊಡಬೇಕು. ಇದು ನನ್ನ ಶಪಥ ಅಂತಕ್ಕಂಥದ್ದು ನಾನು ಹೇಳ್ತಾ ಇದ್ದೇನೆ. ನಮ್ಮನ್ನು ಬೆಳೆಸಿರ್ತಕ್ಕಂಥ ಈ ಭಾಗದ ನನ್ನ ತಂದೆ ತಾಯಂದಿರಿಗೆ ಮನವಿ ಮಾಡ್ತೇನೆ. 1994 ವಿಧಾನಸಭಾ ಚುನಾವಣೆ ಸನ್ಮಾನ್ಯ ದೇವೇಗೌಡರ ಜೊತೆ ರಾಜಕಾರಣಿಗಳಿದ್ರವತ್ತು, ಘಟಾನುಘಟಿಗಳು ಇದ್ರು ಅವತ್ತು. ಇದೇ ಬಸವರಾಜ ಬೊಮ್ಮಾಯಿಯವರ ತಂದೆ, ಇದೇ ಸಿದ್ದರಾಮಯ್ಯನವರು, ಇದೇ ರಾಮಕೃಷ್ಣ ಹೆಗಡೆ, ಎಲ್ಲ ನಾಯಕರಿದ್ದರು. ಅವತ್ತು ಸಹ ದೇವೇಗೌಡರು ಮುಖ್ಯಮಂತ್ರಿ ಆಗಲಿಕ್ಕೆ ಅವ್ರಿಗೇನಾದರೂ ದೊಡ್ಡ ಶಕ್ತಿಯನ್ನು ತುಂಬಿದ್ದು ಹಳೆಯ ಕರ್ನಾಟಕದ ಭಾಗದ ಮಂಡ್ಯ, ಮೈಸೂರು, ತುಮಕೂರು, ಚಿತ್ರದುರ್ಗ, ಕೋಲಾರ, ಚಿಕ್ಕಬಳ್ಳಾಪುರ ಈ ಭಾಗದಲ್ಲಿ ಹಾಸನ ಜಿಲ್ಲೆ 74 ಸ್ಥಾನಗಳನ್ನು ಅವತ್ತು ದೇವೇಗೌಡರ ಮಡಿಲಿಗೆ ನೀವು ಕೊಟ್ಟಿದ್ದರಿಂದ ಈ ಭಾಗದ ಜನತೆಯ ಆಶೀರ್ವಾದ ಅವತ್ತು ದೇವೇಗೌಡರು ಮುಖ್ಯಮಂತ್ರಿ ಆದರು. ಆದರೆ ಅವರು ಮುಖ್ಯಮಂತ್ರಿಯಾಗಿ ದೊಡ್ಡ ಮಟ್ಟದ ಕೊಡುಗೆ ಕೊಟ್ಟಿದ್ದೆ ಅಲ್ಲಿಗೆ. ಕೇವಲ 36-38 ಸ್ಥಾನ ಕೊಟ್ಟಂತ ಉತ್ತರ ಕರ್ನಾಟಕದ ಭಾಗಕ್ಕೆ ಇವತ್ತೇನಾದರೂ UKPಯ ನೀರಾವರಿ ಯೋಜನೆಗಳಿಗೆ, ಕೃಷ್ಣಾ ಮೇಲ್ದಂಡ ಯೋಜನೆಯ ಕಾರ್ಯಕ್ರಮಗಳು ಇವತ್ತೇನಾದರೂ ಚರ್ಚೆ ನಡೀತಾ ಇದ್ದರೆ ಅದಕ್ಕೆ ಕೊಡುಗೆ ಸನ್ಮಾನ್ಯ ದೇವೇಗೌಡರು ಅಂತಕ್ಕಂಥದ್ದನ್ನು ಇವತ್ತು ಜನತೆ ಮರಿಬಾರದು. ಪ್ರಧಾನಮಂತ್ರಿಗಳಾಗಿ ಸುಮಾರು 15,000 ಕೋಟಿಗೂ ಹೆಚ್ಚಿನ ಹಣವನ್ನು ಇವತ್ತೇನಾದರೂ ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗೆ ಪಡೆದಿದ್ದರೆ ಅದಕ್ಕೆ ಕಾರಣ ನೀವು ಬೆಳೆಸಿರ್ತಕ್ಕಂಥ ನಿಮ್ಮ ರೈತನ ಮಗ, ನಿಮ್ಮ ಮಣ್ಣಿನ ಮಗ, ನೀವು ಬೆಳೆಸಿರ್ತಕ್ಕಂಥ ಈ ಒಬ್ಬ ರೈತನ ಮಗನಿಂದ ಉತ್ತರ ಕರ್ನಾಟಕದ ಭಾಗದ ನೀರಾವರಿ ಯೋಜನೆಗಳನ್ನು ಕಾಣಲಿಕ್ಕೆ ಸಾಧ್ಯ ಆಯಿತು. ಹೋದಾಗ ಹೇಳ್ತಾರೆ, ಸಿಂದಗಿ ಭಾಗದಲ್ಲಿ ನಾವು ಉಪಚುನಾವಣೆ ಹೇಳಿದ್ರು ನಾವು ಗುಳೆ ಹೋಗ್ತಾ ಇದ್ದು. ಇವತ್ತೇನಾದರೂ ಅನ್ನ ತಿಂತಾ ಇದ್ರೆ ದೇವೇಗೌಡರು ತಾತ ಅವರ ಹೆಸರಿನಲ್ಲಿ ಅನ್ನ ತಿಂತಾ ಇದ್ದೇವೆ. ಇದನ್ನು ಸ್ಮರಿಸ್ಕೊತಾರೆ. ಚುನಾವಣೆಯಲ್ಲಿ ಓಟ್ ಹಾಕಬೇಕಾದರೆ ಜಾತಿಯ ವ್ಯಾಮೋಹದಲ್ಲಿ ಜನತಾದಳವನ್ನು ಮರೀತಾರೆ. ಇವತ್ತೇನಾಗಿದೆ ನಮ್ಮ ನೀರಾವರಿ ಯೋಜನೆಗಳು, ಯಾವ ಪರಿಸ್ಥಿತಿಯಲ್ಲಿದ್ದೇವೆ ಯೋಚನೆ ಮಾಡಿ. ಇವತ್ತು ಉತ್ತರ ಕರ್ನಾಟಕದ ಭಾಗದ ಜನತೆಗೂ ನಾನು ಹೇಳ್ತಕ್ಕಂಥದ್ದು, ಸ್ವಾತಂತ್ರ್ಯ ಬಂದು 75 ವರ್ಷಗಳಾಯಿತು. ಬಂದೆ ನಿಮ್ಮ ಹಳ್ಳಿಗಳನ್ನು ನೋಡಿದ್ದೇನೆ. ನಿಮ್ಮ ಪರಿಸ್ಥಿತಿ ಯಾವ ರೀತಿ ಇದೆ. ಜಾತಿಯ ವ್ಯಾಮೋಹಕ್ಕೆ ಒಳಗಾಗಬೇಡಿ, ಆಸೆ ಆಮಿಷಗಳಿಗೆ ಒಳಗಾಗಬೇಡಿ. ಒಂದು ಅವಧಿಗೆ 5 ವರ್ಷದ ಜನತಾದಳದ ಸರ್ಕಾರವನ್ನು ಈ ರಾಜ್ಯದಲ್ಲಿ ನಿಮ್ಮ ಬದುಕಿಗೆ, ನಮ್ಮ ಸ್ವಾರ್ಥಕ್ಕಲ್ಲ,
ಕೊಡ್ತಕ್ಕಂಥ ಒಂದು ದೊಡ್ಡ ತೀರ್ಮಾನವನ್ನು ನೀವು ಮಾಡಿದ್ರೆ ನಿಮ್ಮ ಮುಂದಿನ ಮಕ್ಕಳ ಭವಿಷ್ಯ, ನಿಮ್ಮಗಳ ಭವಿಷ್ಯ, ಈ ನಾಡಿನ ಭವಿಷ್ಯ ಇವತ್ತು ಕಟ್ಟತಕ್ಕಂಥದ್ದಕ್ಕೆ ಈ ವೇದಿಕೆ ಮುಖಾಂತರ ಈ ತಾಯಿ ಚಾಮುಂಡೇಶ್ವರಿಯ ಸನ್ನಿಧಾನದಲ್ಲಿ ಹೇಳ್ತಾ ಇದ್ದೇನೆ. ಇವತ್ತು ಹಾಸನ ಜಿಲ್ಲೆ, ಮಂಡ್ಯ ಜಿಲ್ಲೆಯ ಭದ್ರಕೋಟೆಯನ್ನ, ಮೈಸೂರು ಜಿಲ್ಲೆಯ ಭದ್ರಕೋಟೆಯನ್ನ ಪಾಪ BJP ನಾಯಕರು ಹೇಳ್ತಾರೆ, ಮಾಧ್ಯಮಗಳಲ್ಲಿ ಪ್ರತಿನಿತ್ಯ ಸ್ಟೋರಿ, ಭದ್ರಕೋಟೆಯನ್ನು ಛಿದ್ರ ಮಾಡ್ತೀವಿ ಅಂತಾರೆ. ಇವತ್ತು ನನಗೆ ನಂಬಿಕೆ ಇದೆ, ನನ್ನ ಮಂಡ್ಯ ಜಿಲ್ಲೆಯ ಜನತೆ ಕಳೆದ ಬಾರಿ 7ಕ್ಕೆ 7 ಸ್ಥಾನಗಳನ್ನು ತಾವೇನು ಕೊಟ್ಟಿದ್ದೀರಿ, ಹಾಸನ ಜಿಲ್ಲೆಯಲ್ಲಿ 6 ಸ್ಥಾನವನ್ನೇನು ಕೊಟ್ಟಿದ್ದೀರಿ, ಮೈಸೂರಿನಲ್ಲಿ 5 ಸ್ಥಾನಗಳನ್ನೇನು ಕೊಟ್ಟಿದ್ದೀರಿ. ಇದು ಎಲ್ಲವನ್ನ ಮತ್ತೆ ಪುನಃ ನಮ್ಮ ಜನತೆ, ನನ್ನನ್ನು ಬೆಳೆಸಿರ್ತಕ್ಕಂಥ ಈ ಭಾಗದ ಜನತೆ ಸಂಪೂರ್ಣವಾಗಿ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ಇದೆ. ಅದಷ್ಟೇ ಅಲ್ಲ, ಇವತ್ತು ಕೋಲಾರ, ಚಿಕ್ಕಬಳ್ಳಾಪುರದಲ್ಲಿ 11ರಲ್ಲಿ ದೇವೇಗೌಡರು ಮುಖ್ಯಮಂತ್ರಿ ಆಗಬೇಕಾದ್ರೆ 10 ಸ್ಥಾನಗಳನ್ನೇನು ಕೊಟ್ಟಿದ್ರು, ಅದೇ ರೀತಿಯ ತೀರ್ಮಾನ ಇವತ್ತು ಕೋಲಾರ ಜಿಲ್ಲೆಯಲ್ಲೂ ಆಗ್ತಕ್ಕಂಥ ವಾತಾವರಣ ನಾವು ಕಾಣ್ತಾ ಇದ್ದೇವೆ. ಅದಷ್ಟೇ ಅಲ್ಲ, ತುಮಕೂರು ಜಿಲ್ಲೆಯಲ್ಲಿ ಇವತ್ತು 11ಕ್ಕೆ 11 ಸ್ಥಾನವನ್ನು ಗೆಲ್ತಕ್ಕಂಥ ವಾತಾವರಣ ಇದೆ. ನಮ್ಮ ಪಕ್ಷದ ಮುಖಂಡರುಗಳು ಸರಿಯಾದ ರೀತಿಯಲ್ಲಿ ಕೆಲಸವನ್ನು ಮಾಡಿದ್ರೆ ಅವತ್ತು 94ರಲ್ಲಿ ದೇವೇಗೌಡರು ಸ್ಪಷ್ಟ ಬಹುಮತದಲ್ಲಿ ಮುಖ್ಯಮಂತ್ರಿ ಆಗಲಿಕ್ಕೆ ಈ ಭಾಗದ ಜನತೆ ಏನು ಆಶೀರ್ವಾದ ಮಾಡಿದ್ದೀರಿ, ಅದೇ ರೀತಿಯ ಆಶೀರ್ವಾದ ನಿನ್ನನ್ನು ಬೆಳೆಸಿರ್ತಕ್ಕಂಥ ಈ ನಿಮ್ಮ ಮನೆಯ ಮಗನಿಗೆ ಒಂದು ಅವಕಾಶವನ್ನು, ನಾನು 2 ಬಾರಿ ಮುಖ್ಯಮಂತ್ರಿ ಆದಾಗಲೂ ನಾಡಿನ 6.5 ಕೋಟಿ ಜನತೆಯ ಆಶೀರ್ವಾದದಿಂದ ಆದಂಥ ಮುಖ್ಯಮಂತ್ರಿ ಅಲ್ಲ. ಯಾವುದೋ ರಾಜಕೀಯದ ಸನ್ನಿವೇಶದಲ್ಲಿ 2 ಬಾರಿ ಆ ತಾಯಿಯ ಆಶೀರ್ವಾದದಲ್ಲಿ ನನ್ನ ತಂದೆಯ ದುಡಿಮೆಯ ಫಲ 2 ಬಾರಿ ಮುಖ್ಯಮಂತ್ರಿ ಆದೆ. ನನಗೆ ಈಚೆಗೆ ಆರೋಗ್ಯದಲ್ಲಿ ಏರುಪೇರು ಆಗಿತ್ತು. ಇಂದು ನಿಮ್ಮ ಮುಂದೆ ನಿಲ್ಲುವ ಶಕ್ತಿ ಇರುತ್ತದೋ ಇಲ್ಲವೋ ನಿಮ್ಮನ್ನು ನೋಡಿ ಕಣ್ತುಂಬಿಕೊಳ್ಳಲು ಆ ಭಗವಂತ ಅನುಗ್ರಹ ಮಾಡುತ್ತಾನೋ ಇಲ್ಲವೋ ಎಂಬ ಆತಂಕ ನನ್ನಲ್ಲಿ ಇತ್ತು. ಆದರೆ ಆ ಪರಮಾತ್ಮ ನನಗೆ ತಕ್ಕ ಮಟ್ಟಿಗೆ ಚೇತರಿಕೆ ಕೊಟ್ಟು ನಿಮ್ಮ ಮುಂದೆ ನಿಲ್ಲಿಸಿದ್ದಾನೆ ಎಂದರೆ ಅದರ ಹಿಂದೆ ಅವನದು ಏನೋ ದೊಡ್ಡ ಆಟವಿದೆ ಎಂದು ನಂಬಿದ್ದೇನೆ. ನಾನು ಅವನ ಆಟದ ಭಾಗ, ನೀವು ನನ್ನ ಶಕ್ತಿಯ ಭಾಗ. ಈ ಭಗವಂತನ ಆಟ ಮತ್ತು ನಿಮ್ಮ ಶಕ್ತಿಯ ಒಟ್ಟುಗೂಡಿರುವುದು ನಮ್ಮ ಪಕ್ಷ ಈ ಚುನಾವಣೆಯಲ್ಲಿ ದೊಡ್ಡ ಸಾಧನೆ ಮಾಡಲಿದೆ ಎಂಬುದನ್ನು ಸೂಚಿಸುತ್ತದೆ. ಇದು ನಮಗೆ ಮತ್ತೆ ಜನಸೇವೆಯ ಅವಕಾಶ ಸಿಗುತ್ತದೆ ಎಂಬುದರ ಮುನ್ಸೂಚನೆ ಎಂದು ನಾನು ತಿಳಿಯುತ್ತೇನೆ. ನಿಮ್ಮ ಶ್ರಮ, ಪಕ್ಷದ ನಾಯಕರುಗಳ ಶ್ರಮ ನಮ್ಮನ್ನು ಗುರಿ ಮುಟ್ಟುವಂತೆ ಮಾಡುತ್ತದೆ ಎಂಬುದರ ಬಗ್ಗೆ ನನಗೆ ಅನುಮಾನವಿಲ್ಲ. ನಮ್ಮ ಪಕ್ಷ ಶ್ರಮದ ಮೇಲೆ, ದುಡಿಮೆ ಮೇಲೆ ನಿಂತಿರುವ ಪಕ್ಷ. ನಾನೊಬ್ಬ ರೈತರ ಮಗ, ನೀವು ರೈತರ ಮಕ್ಕಳು. ನಾವು ಶ್ರಮಜೀವಿಗಳು. ನಾವು ಬೆವರು ಸುರಿಸಿ ಅನ್ನ ತಿನ್ನುತ್ತೇವೆ. ನಾವು ಇಲ್ಲಸಲ್ಲದ ಬಣ್ಣದ ನಾಟಕದ ಮಾತುಗಳಿಂದ ಮೇಲೆ ಬರುವ ಪ್ರಯತ್ನ ಮಾಡುವುದಿಲ್ಲ. ಜಾತಿ ಧರ್ಮದ ವೈಷಮ್ಯವನ್ನು ಬಿತ್ತಿ ಜನರನ್ನು ಒಡೆದು ಆಳುವ ಮಾದರಿ ನಮ್ಮದಲ್ಲ. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.